ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಕ್ಚುಲಿ ನಮಗೆ ಇವತ್ತು ಕಾಲೇಜಲ್ಲಿ 24 hours ಹ್ಯಾಕಥಾನ್ ಇತ್ತು. ಸೊ ಅದಕ್ಕೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಹಾಗೆ ಇದು ನಾವು ಮಾಡ್ತಿರುವಂಥ ಫಸ್ಟ್ 24 hours ಹ್ಯಾಕಥಾನ್. ಡೋಂಟ್ ಮೈಂಡ್, ಅದೆಲ್ಲ ನಾವು ತಮಾಷೆಗೆ ಮಾಡಿದ್ದು. ಹಾಗೆ ಇಲ್ಲಿ ನಾವು 4 ಜನ ಟೀಮ್ ಮೇಟ್ಸ್ ಇದ್ವಿ. ನಿಖಿತಾಗೆ ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಇಲ್ಲಿ ಕಾವ್ಯ ಮಸಾಜ್ ಮಾಡ್ತಿದ್ಲು. ಸೊ ಹಾಗೆ ನಾವೆಲ್ಲ ಹೀಗೆ ವೀಡಿಯೋ ಮಾಡಿಕೊಂಡು ಡಿಸ್ಕಸ್ ಮಾಡ್ಕೊಂಡು ಕೂತಿದ್ವಿ. ಅಷ್ಟೆಲ್ಲ ನಮಗೆ ಬ್ಯಾಡ್ಸ್ ಕೂಡ ಕೊಟ್ಟು ಅದಕ್ಕೆ 4 ಜನ ಈ ರೀತಿ ಫೋಟೋ ತೊಗೊಂಡ್ವಿ. ನೋಡಿ ಗೈಸ್, ಏನೋ ರೆಸ್ಪೆಕ್ಟ್ ಇಲ್ಲ ಅಂತೇಳಿ. ಏನು ರೆಸ್ಪೆಕ್ಟ್ ಬೇಡ ಕೇಳಿ. ನಿಜ ನೀನು ಹತ್ರ ಎಷ್ಟು ಮಾತಾಡ್ಸೋಣ ಅನ್ಕೊಟ್ಟಂತೆ ಗೊತ್ತಾ? ಏನಂತ? ನೀನು ಅದು ಮಾಡ್ತೀಯಲ್ಲ ಆ್ಯಕ್ಟಿಂಗ್ ಸ್ಕಿಲ್ಲ, ಅದು ತೋರಿಸೋಣ ಅಂತ. ಆ್ಯಕ್ಟಿಂಗ್ ಮಾಡ್ತೀನಿ ಇಲ್ಲಪ್ಪ, ಸವಾಲ ಮಾಡ್ಕೊಂಡು ಆ್ಯಕ್ಟಿಂಗ್ ಅನ್ನೋದೇ ಬರಲ್ಲ. ಬರೀ ಒಳ್ಳೆ ನಾನು ಎಷ್ಟು ಗ್ಲೋ ಹೊಡಿತೀನಿ. ಹಾಗೆ ಸಂಜೆ 5 o'clock ಹೋಗಿತ್ತು ಟೈಮು. ಸೊ ನಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಕೊಟ್ಟಿದ್ರು. ಯಾರೇ ನಾವು ತೊಗೋತಾ ಇದ್ದೀನಿ ವರ್ಕ್ ಸ್ಪೇಸ್ ಹೇಗಿದೆ. ಝೂಮ್ ಆಗೋಯ್ತು, ನಿನ್ನ ಮೂತಿ ಕಾಣ್ತು ಚೆನ್ನಾಗಿ. ಹಾಯ್ ಗೈಸ್, ನಾವು ಹೆಲ್ತ್ ಕೇರ್ ವೆಬ್ಸೈಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಲೋಗೋಸ್ ಹಾಕಬೇಕು. ಲೋಗೋಸ್ ಯಾವ್ದು ಹಾಕೋಣ ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಎಲ್ಲರೂ ಏನಂದರೆ ಯಾರು ಬಂದಿದ್ದ ಕಡೆ ಇದನ್ನ ಹಾಕೋಣ ಅಂತ ಅನ್ಕೊಂಡಿದ್ದೀವಿ. ಇದನ್ನ ಹಾಕೋಣ ಅಂತ ಅನ್ಕೊಂಡಿದ್ದೀವಿ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಗೈಸ್. ನೀನೇನೇ ಮಾಡ್ತಿದ್ಯಾ? ನೀನು? ನಾನು ಅದಕ್ಕಿಂತ ಏನೋ ಮಾಡ್ಕೊಳ್ಳೋದು. ನಾನು ಇಲ್ಲಿ PPT ಮಾಡ್ತಿದ್ದೀನಿ. ನನ್ನ ಬೈ ಕೃತಿ. ಗೈಸಲ್ಲೊಂದು ಗ್ರೂಪ್ ಇದೆ. ಅವರು ಸುಮ್ಮನೆ ಮಜಾ ಮಾಡೋಕ್ಕೆ ಅಂತಲೇ ಬಂದಿದ್ದಾರೆ ಗೈಸ್. ನೋಡಿ ಗೈಸ್, ಬರೀ ಮಜಾ ಮಾಡೋಕ್ಕೆ ಅಂತಲೇ ಬಂದಿದ್ದಾರೆ. ತೋರಿಸಿ ಅಂದರೆ ನನ್ನೇ ತೋರಿಸ್ತವ್ರೆ ಗೈಸ್. ಅಲ್ಲೊಂದು ಗ್ರೂಪ್ ಇದೆ, ಮಜಾ ಮಾಡೋಕ್ಕೆ ಅಂತಲೇ ಬಂದಿದ್ದಾರೆ. ಬಂದಿದ್ದಾರೆ ಏನಕ್ಕೆ ಅಂದರೆ ಅಟೆಂಡೆನ್ಸ್ಗೋಸ್ಕರ. ನಮ್ಮ ಕಾಲೇಜಲ್ಲಿ ಸೊ ತಡೆಯೋಕ್ಕಾಗಲಿಲ್ಲ. ಟೋರ್ಚರ್ಗೆ ಒಂದು ದಿವಸ ಇರೋ 2 ದಿವಸ ಇರೋ ಬಂದವ್ರು ಗೈಸ್. ಬಿಟ್ಟು ಅಟೆಂಡೆನ್ಸಿಗೆ ಬಂದಿದ್ದಾರೆ ಗೈಸ್. ನಾನು ಟೆಸ್ಟಿಗೆ ಅಂತ ಬಂದಿದ್ದೆ ಗೈಸ್. ಮನುಷ್ಯರು ನೋಡ್ತಿದ್ರೆ ಮಾಮಿ ಗೈಸ್, ಇವಳು ಬಂದಿದ್ದಾಳೆ ಗೈಸ್. ಅವಳಿಗೆ ಗೊತ್ತಿಲ್ಲ ಅದನ್ನು ಯಾಕೆ ಬಂದಿದ್ದೀನಿ ಅಂತ. ಇನ್ನೊಂದು ಗ್ರೂಪ್ ಇದೆ ಗೈಸ್, ಫುಲ್ಲು ಈಸಿ ವರ್ಕ್ ಮಾಡ್ತಿದ್ದಾರೆ. ಹಿಂದೆಗಡೆ ಮುಂದೆಗಡೆ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂದರೆ ಸಾಕು ಆಯಿತಾ. ಯಾಕಂದರೆ ನಮ್ಮ ಕಾಲೇಜಲ್ಲಿ ಕಟ್ಕೊಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಆ ಕಾರಣದಿಂದ ಈಗ ಮೈಗೆ ಈ ಥರ ಏನು ಫುಡ್ ತಿನ್ನಬೇಕು ತೋರಿಸುತ್ತೆ, ಏನು ವರ್ಕೌಟ್ ಮಾಡೋದು ತೋರಿಸುತ್ತೆ, ಸ್ಟ್ರೆಸ್ ಲೆವೆಲ್ ಹೆಂಗೆ ಮೇಂಟೈನ್ ಮಾಡೋದು ತೋರಿಸುತ್ತೆ. ಸ್ಮೈಲ್ ಮಾಡಿ ನಮಗೆ ನಮಗೆ ಹಾಕಿದ್ದು. ನಾವು ವೀಡಿಯೋದಲ್ಲಿ ಏನೇ ಮಾತಾಡಿದ್ರು ಜಸ್ಟ್ ಫಾರ್ ಫನ್. ಸೊ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ನಾವು ವೀಡಿಯೋ ಕ್ಲಿಪ್ ಎಡಿಟ್ ಮಾಡ್ಕೋಬೋದು, ಬಟ್ ನಮಗೆ ರಾಂಗ್ ಮೂಮೆಂಟ್ಸ್ನ ಕಲೆಕ್ಟ್ ಮಾಡೋಕ್ಕೆ ಇಷ್ಟ. ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ಅಷ್ಟರಲ್ಲೇ ನೈಟ್ 8 PM ಆಗಿತ್ತು. ಸೊ ನಾವೆಲ್ಲ ಊಟಕ್ಕೆ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ ಚಿಲ್. ಡಿನ್ನರ್ಗೆ ಪಲಾವ್, ಮೊಸರು ಹಾಗೆ ಬಜ್ಜಿಯನ್ನು ಕೊಟ್ಟಿದ್ರು. ಗೈಸ್ ನೈಟ್ ವಾಕ್ ಹೋಗ್ತಾ ಇದ್ದೀವಿ ಗೈಸ್ ಇಬ್ಬರೇ. ಆ್ಯಕ್ಚುಲಿ ಕುಸುಮ ಇರೋದು ಹಾಸ್ಟೆಲಲ್ಲಿ. ಅವಳು ಲ್ಯಾಪ್ಟಾಪ್ ತರೋಕ್ಕೆ ಅಂದ್ಬಿಟ್ಟು ಹಾಸ್ಟೆಲ್ಗೆ ಹೋಗ್ತಿದ್ಲು. ಜೊತೆಗೆ ನಾವು ಕೂಡ ನೈಟ್ ವಾಕ್ ಮಾಡಿದಾಗುತ್ತೆ ಅಂದ್ಬಿಟ್ಟು ಜೊತೆಗೆ ಹೋಗಿದ್ವಿ.
ಊಟ ಆದಮೇಲೆ ಸ್ವಲ್ಪ ಹೊತ್ತು ಫ್ರೀ ಟೈಮ್ ಇತ್ತು, ಅದಕ್ಕೆ ನಾವು ಗ್ರೂಪ್ ಫೋಟೋಸ್ ಯಾವುದು ತೊಗೊಂಡಿರಲಿಲ್ಲ. ಅದಕ್ಕೆ ಇಲ್ಲಿ ಸ್ನ್ಯಾಪ್ ಫಿಲ್ಟರ್ಸ್ ಹಾಕಿ ಫೋಟೋಸ್ ತೊಗೋತಿದ್ದೀವಿ. ಹುಡುಗಿರಂದಮೇಲೆ ಸ್ನ್ಯಾಪ್ ಫಿಲ್ಟರ್ಸಲ್ಲಿ ಫೋಟೋಸ್ ಇರಲೇಬೇಕು. ಅದೇ ಥರ ಇಲ್ಲಿ ನಾವೆಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೋತಿದ್ವಿ. ನಾನು ಇವ್ರನ್ನೆಲ್ಲ ಶೂಟ್ ಮಾಡ್ತಿದ್ರೆ ಇವರೆಲ್ಲ ನನ್ನನ್ನು ಬಿಟ್ಟು ಸೆಲ್ಫೀಸ್ ತೊಗೋತಿದ್ರು. ಅದಕ್ಕೆ ನೆಕ್ಸ್ಟ್ ಮೂಮೆಂಟ್ ಹೇಗೆ ಫನ್ ಇದೆ ನೋಡಿ. ಬರೀ ವಿಡಿಯೋ ತೆಗಿತಾವ್ರೆ. ಈಗ ಇಷ್ಟು ನಮ್ಮ ಟೀಮ್ಮೇಟ್ಸ್ನ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಇಲ್ಲ ಅಂತ. ಲಿಖಿತಾ ಏನು ಮಾಡ್ತಿದ್ಯಾ? ಕುಸುಮ ನೀನೇನು ಮಾಡ್ತಿದ್ಯಾ? ಕೃತಿ ನೀನು ನಗ್ತಿದ್ದಾಳೆ, ಯಾಕಂದ್ರೆ ಅವಳು ಫೋನ್ ನನ್ನ ಹತ್ರ ಇದೆ, ಅದಕ್ಕೆ ನಗ್ತಾನೆ ಇರ್ತಾಳೆ. ಗ್ರೀನ್ ಲೇಸ್, ಅಮೆರಿಕನ್ ಸ್ಟೈಲ್ ಗ್ರೀನ್ ಲೇಸ್. ಓಕೆ, ದೆನ್ It's not kurkure, it's kurkure. This is alco, non-alco chocolate smoothie. ಓಕೆ. This is chocolate drug by Kavya, Likita and Kusuma. ವಾ, ಬರೀ ಬಾಯ್ಸ್ ಅಷ್ಟೇನಾ? ಗರ್ಲ್ಸ್ಗಳಿಗೆ Comments ಕೊಡು ಕೊಡು ಕೊಡು. Comments ನೋಡ್ರೆ ಸೆಲ್ಫಿ ರಾಣಿ. ಚೆನ್ನಾಗಿ ಚಿಟ್ಚಾಟ್ ಮಾಡಿದ್ವಿ. ಫುಲ್ ಊಟ ಆದಮೇಲೆ ವರ್ಕ್ಕಿಂತ ಜಾಸ್ತಿ ನಾವು ಮಾತಾಡಿದ್ದೇ ಆಯಿತು. ಸೊ ಹಾಗೆ ಇನ್ನೇನು ನೈಟ್ 2 o'clock ಆಗಿತ್ತು. ಅಷ್ಟರಲ್ಲಿ ನಾವು ಮಲ್ಗೋಕ್ಕೆ ಬಂದ್ವಿ. ಮಲ್ಗೋದಕ್ಕೆ ಬೆಡ್ಸ್ ಎಲ್ಲ ಇವರೇ ಅರೇಂಜ್ ಮಾಡಿದರು. ಫ್ಯಾಮಿಲಿ ಕಸಿನ್ಸ್ ಎಲ್ಲ ಇದೇ ರೀತಿ ಹಬ್ಬಗಳಲ್ಲೆಲ್ಲ ಮಲ್ಕೊಳ್ಳೋದಲ್ವಾ ಅಂದ್ಬಿಟ್ಟು ನೆನೆಸ್ಕೊತಾ ಇದ್ವಿ. ಊರಿಂದಲೇ ಬೇಡ ಕಣ, ಯಾವುದಕ್ಕೆ ಇದು? ಅರೌಂಡ್ 6 o'clock ಆಗಿತ್ತು ಅನಿಸುತ್ತೆ ನಾವಿದ್ದಾಗ. ಹಾಗೆ ಎದ್ದು ಬಂದು ನೋಡಿದ್ರೆ ಇಲ್ಲಿ ವರ್ಕ್ ಸ್ಪೇಸಲ್ಲೆಲ್ಲ ಕೂಡ ನಿದ್ದೆ ಮಾಡ್ತಿದ್ರು. ಹಾಗೆ ನಮ್ಮ ಟೀಮ್ಮೇಟ್ಸ್ ಕೂಡ ನಿದ್ದೆ ಮಾಡ್ತಿದ್ರು, ಯಾಕಂದರೆ ರಾತ್ರಿ ಮಲ್ಕೋದು ಲೇಟಾಗಿತ್ತು. ನೋಡು ಗೈಸ್, ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇವತ್ತು ಸೆಕೆಂಡ್ ಡೇ 24 hours ಚಾಲೆಂಜ್. 24 hours ಚಾಲೆಂಜ್ ಅಲ್ಲ, 24 hours ಮ್ಯಾರಥಾನಲ್ಲಿ ಸೆಕೆಂಡ್ ಡೇ. ಇದಕ್ಕೆ ಬಂದಿದ್ದೀವಿ ಅಂದರೆ ಡಿನ್ನರ್ ಮಾಡೋಕ್ಕೆ. ಡಿನ್ನರ್ ಬೆಳಗ್ಗೆ ಬೆಳಗ್ಗೆನಾ? ಮಾರ್ನಿಂಗ್ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಮಾರ್ನಿಂಗ್ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಗೈಸ್, ಆಲ್ಸೋ ಜಾಯ್ನ್ ವಿತ್ ಅಸ್. ಕೂದಲು ಸರಿ ಮಾಡ್ಕೊತಿದ್ದಿಲ್ಲ, ಹೇಳಿದೆ. ಹಾಯ್ ಗೈಸ್, ರಾಮನವಮಿ ಸ್ಪೆಷಲಾಗಿ ಪಾನಕ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಪಾನಕ ಕುಡಿಯೋಣ ಅಂತ ಅಂದ್ಬಿಟ್ಟು ಕೈಯಲ್ಲಿ ಗ್ಲಾಸ್ ಇಟ್ಕೊಂಡು ಕೊಟ್ಟಿದ್ದೀವಿ. ನೀವು ಕುಡ್ಕೊಂಡ್ರಿ ಇಲ್ಲಿ ನಮ್ಮಲ್ಲಿ. ಹೆಂಗಿದೆ? ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಆಲ್ರೆಡಿ ಟೇಸ್ಟ್ ನೋಡ್ಬಿಟ್ಟೆ. ಇವಳ ಹೆಸರು ಕೃತಿ ಅಂತ. ಅವಾಗ್ಲಿಂದ ಬಡ್ಕೊಂತಿದ್ದಾಳಲ್ಲ ಅವಳ ಬಗ್ಗೆ ಏನೋ ಹೊಗಳ್ಬೇಕಂತೆ ಗಾಯ್ಸ್. ನನಗೆ ಗೊತ್ತಿಲ್ಲ ಏನು ಹಂಗೆ ಕೃತಿ ಹಿಂಗೆ ಅಂತೆಲ್ಲ ಹೇಳ್ಬೇಕಂತೆ. ಇವಳಿದಾಳಲ್ಲ ಎಲ್ಲೇ ಅವಳು ನೋಡಿ ಅವಳು ಏನೋ ತೋರಿಸ್ತವಳೆ. ಕ್ಯಾಂಟೀನ್ ಹತ್ರ ಬಂದ್ವಿ, ಬಟ್ ಕ್ಯಾಂಟೀನ್ಗೆ ಹೋಗಿಲ್ಲ. ಇಲ್ಲಿ ಇನ್ನೊಂದು ರೋಸ್ ಕೆಫೆ ಅಂತ ಅಂದ್ಬಿಟ್ಟು ಇದೆ, ಅಲ್ಲಿ ಸಮ್ ಫುಡ್ಸ್ ಆರ್ಡರ್ ಮಾಡಿದ್ದೀವಿ. ತಿನ್ನಕ್ಕೆ ಬಂದಿದ್ದೀವಿ. ತಿಂದ್ಬಿಟ್ಟು ತಿರ್ಗಾ ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಡು ಮನೆಗೆ ಹೋಗ್ತಾ ಇರೋದು.
ಬಾಯ್ ಗೈಸ್. ಅನಿಯೋ ಮಧ್ಯಾಹ್ನ ಕೆಫೆಲಿ ಊಟ ಮಾಡಿಕೊಂಡು ಹಾಗೆ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡ್ವಿ. ಗೈಸ್ ಫೈನಲಿ ಹ್ಯಾಕಥಾನ್ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ವಿ ಸರ್ಟಿಫಿಕೇಟ್ ಇಸ್ಕೊಂಡು. ಏನಾದ್ರು ಹೇಳೋದಿದೆಯಾ? ಓಕೆ ಬಾಯ್ ಬಾಯ್. ಪ್ರೈಸ್ ಅಂತೂ ಗೆದ್ದಿಲ್ಲ ಗೈಸ್, ಬಟ್ ಇಟ್ಸ್ ಓಕೆ. ನಮಗೆ ಹ್ಯಾಕಥಾನ್ ಸರ್ಟಿಫಿಕೇಟ್ಗೋಸ್ಕರನಾದರೂ ಬಾಯ್ ಬಾಯ್ ಬಾಯ್. ಹಾಂ, ಹ್ಯಾಕಥಾನ್ ಸರ್ಟಿಫಿಕೇಟ್ಗೋಸ್ಕರ ಬಂದಿದ್ವಿ. ಅಲಾಂಗ್ ವಿತ್ ಅಟೆಂಡೆನ್ಸ್ ಸಿಗುತ್ತೆ ಅಂತ ಖುಷಿಗೆ ಬಂದ್ವಿ. ಆದರೂ ಇದು ಸರ್ಟಿಫಿಕೇಟ್ ಸಿಕ್ತಲ್ಲ, ಸಾಕು ಗೈಸ್. ಶೋ ಆಫ್ ಮಾಡ್ಕೊಳ್ತೀಯಾ? ಬ್ಯಾಗ್ ಒಳಗೆ ಹಾಕೊಳ್ಳಿ. ಬಾಯ್ ಗೈಸ್. ಸೊ ಅಷ್ಟೇ 24 hours ಹ್ಯಾಕಥಾನ್ ಮುಗೀತು. ಹಾಗೆ ನಾನು ಲಿಖಿತ ಒಂದೇ ರೂಟಲ್ಲಿ ಹೋಗೋದು, ಆಟೋ ಮಾಡ್ಕೊಂಡು ಹೋದ್ವಿ. ಫಾರ್ ವಾಚಿಂಗ್.